ನಮಸ್ತೆ ಸ್ನೇಹಿತರೆ, ಕ್ವಿಕ್ ಮನರಂಜನೆಗೆ ಸ್ವಾಗತ. ಧಾರಾವಾಹಿಗಳ TRPಯಲ್ಲಿ ಪ್ರತಿ ವಾರ ಬದಲಾವಣೆ ಆಗೋದು ಸಾಮಾನ್ಯ. ಆಯಾ ವಾರಗಳಲ್ಲಿ ಧಾರಾವಾಹಿಗಳ ಕತೆ ಯಾವ ರೀತಿಯಾಗಿ ಸಾಗಿದೆ ಅಂತ ಅನ್ನೋದರ ಆಧಾರದ ಮೇಲೆ ಧಾರಾವಾಹಿಯ TRP ನಿರ್ಧಾರ ಆಗತ್ತೆ. ಈಗ 35ನೇ ವಾರದ ಧಾರಾವಾಹಿಗಳ TRP ಹೊರಬಂದಿದೆ. ಈ ಪೈಕಿ ಯಾರು ಊಹಿಸದ ಧಾರಾವಾಹಿ ಈ ವಾರ ಟಾಪ್ ಸ್ಥಾನದಲ್ಲಿದೆ ಅಂತಾನೆ ಹೇಳ್ಬೋದು. ಅದು ಯಾವ ಧಾರಾವಾಹಿ, ಉಳಿದ ಧಾರಾವಾಹಿಗಳ TRP ಎಷ್ಟು, ಅದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ರಿಂದ ಸ್ವಲ್ಪವೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಕೆಲವು ವಾರಗಳ ಹಿಂದಿನ ಫ್ಲಾಶ್ ಬ್ಯಾಕ್ಗೆ ಹೋದ್ರೆ ಕನ್ನಡ ಕಿರುತೆರೆ ಲೋಕದಲ್ಲಿ ಅತಿ ಹೆಚ್ಚು TRPಯನ್ನ ದಾಖಲಿಸಿ ನಂಬರ್ 1 ಕನ್ನಡ ಸೀರಿಯಲ್ ಅಂತ ಅನಿಸಿಕೊಳ್ತಾ ಇತ್ತು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ. ಆದ್ರೆ ಇದೀಗ ಈ ಧಾರಾವಾಹಿ ಮಹಾಪತನ ಕಂಡಿದೆ ಅಂತಾನೆ ಹೇಳ್ಬಹುದು. ಟಾಪ್ 1 ಸ್ಥಾನದಲ್ಲಿ ಇರ್ತಾ ಇದ್ದಂತಹ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ TRPಯಲ್ಲಿ ಇದೀಗ ಪಾತಾಳಕ್ಕೆ ಕುಸಿದಿದೆ. ಜಿ ಕನ್ನಡ ವಾಹಿನಿಯ ಲೀಡಿಂಗ್ ಧಾರಾವಾಹಿಗಳ ಪೈಕಿ ಶ್ರಾವಣಿ ಸುಬ್ರಹ್ಮಣ್ಯ ಕೊನೆಯ ಸ್ಥಾನವನ್ನ ಪಡೆದಿದೆ ಅಂತಂದ್ರೆ ನೀವು ನಂಬಲೇಬೇಕು. ಹಿಂದೆಲ್ಲ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಗೆ 8 ಅಥವಾ 8ಕ್ಕಿಂತ ಹೆಚ್ಚು, 9ಕ್ಕಿಂತ ಹೆಚ್ಚು TRP ದಾಖಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ಗೆ ಕೇವಲ 4 TRP ಲಭಿಸಿದೆ. ಮುಂಚೆ ಪ್ರೈಮ್ ಟೈಮ್ ನಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು. ಆದ್ರೆ ಇದೀಗ ಟೈಮಿಂಗ್ಸ್ ಚೇಂಜ್ ಆಗಿದೆ. 6 ಗಂಟೆಯ ಸ್ಲಾಟ್ ನಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಟೆಲಿಕಾಸ್ಟ್ ಆಗ್ತಾ ಇದೆ. ಪ್ರಸಾರ ಸಮಯ ಬದಲಾಗಿರುವಂತಹ ಕಾರಣದಿಂದ TRP ಕುಸಿದಿರುವಂತಹ ಸಾಧ್ಯತೆ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಸತತ 8 ವಾರಗಳ ನಂತರ ನಂಬರ್ 1 ಪ್ಲೇಸ್ ನಲ್ಲಿ ಇದ್ದಂತಹ ಕರ್ಣ ಧಾರಾವಾಹಿ ಕಳೆದ ಬಾರಿ ಟಾಪ್ 1 ಸ್ಥಾನವನ್ನ ಕಳೆದುಕೊಂಡಿತ್ತು. ಈ ಬಾರಿ ಕರ್ಣ ಧಾರಾವಾಹಿ ಮತ್ತೆ ಪುಟಿದೆದ್ದಿದೆ. 9.2 TVR ಅನ್ನ ದಾಖಲಿಸುವ ಮೂಲಕ ಕರ್ಣ ಮತ್ತೆ ನಂಬರ್ 1 ಪಟ್ಟಕ್ಕೇರಿದೆ. ಅಣ್ಣಯ್ಯ ಧಾರಾವಾಹಿ 9 TVR ಅನ್ನ ಪಡೆದು 2ನೇ ಸ್ಥಾನದಲ್ಲಿದೆ. ಅಮೃತಧಾರೆ ಧಾರಾವಾಹಿ 9 TVR ಅನ್ನ ಪಡೆದು 3ನೇ ಸ್ಥಾನಕ್ಕೆ ಜಿಗಿದಿದೆ ಅಂತಾನೆ ಹೇಳ್ಬೋದು. ಇನ್ನು ಲಕ್ಷ್ಮೀ ನಿವಾಸ ಧಾರಾವಾಹಿ 8.4 TVR ಅನ್ನ ದಾಖಲಿಸಿ 4ನೇ ಸ್ಥಾನಕ್ಕಿಳಿದಿದೆ. ಇನ್ನು 5ನೇ ಸ್ಥಾನದಲ್ಲಿದೆ ನಾನಿನ್ನ ಬಿಡಲಾರೆ ಸೀರಿಯಲ್. ಅದು 8.2 TVR ಅನ್ನ ಗಿಟ್ಟಿಸುವ ಮೂಲಕ ಅಂತಾನೆ ಹೇಳಬಹುದು. ಉಳಿದಂತೆ ಬ್ರಹ್ಮಗಂಟು ಧಾರಾವಾಹಿ 6.9 TVR ಅನ್ನ ಪಡೆದ್ರೆ, ಹೊಸದಾಗಿ ಆರಂಭವಾದಂತಹ ಶ್ರೀ ರಾಘವೇಂದ್ರ ಮಹಾತ್ಮೆ 6.5 TVR ಅನ್ನ ಪಡೆದಿದೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ಗೆ 6 TVR ಲಭಿಸಿದ್ರೆ, ಎಲ್ಲಕ್ಕಿಂತ ಕಡಿಮೆ TRPಯನ್ನ ಪಡೆದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ 4 TVR ಅನ್ನ ಪಡೆದಿದೆ. ಇನ್ನು ಕಲರ್ಸ್ ಕನ್ನಡ ಧಾರಾವಾಹಿಗಳ ವಿಚಾರಕ್ಕೆ ಬರೋದಾದ್ರೆ, ನಂದಗೋಕುಲ ಧಾರಾವಾಹಿ 5.9 TVR ಅನ್ನ ಪಡೆದು ಮೊದಲ ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ 5.3 TVR ಅನ್ನ ಪಡೆದುಕೊಂಡಿದೆ. ಮುದ್ದು ಸೊಸೆ ಹಾಗೂ ಭಾರ್ಗವಿ LLB ಧಾರಾವಾಹಿಗಳು 5.1 TVR ಅನ್ನ ದಾಖಲಿಸಿ 2 ಕೂಡ 3ನೇ ಸ್ಥಾನದಲ್ಲಿದೆ. ಇನ್ನು ಪ್ರೇಮ ಕಾವ್ಯ ಧಾರಾವಾಹಿ 4.7 TVR ಅನ್ನ ಪಡೆದ್ರೆ, ನಿನಗಾಗಿ ಧಾರಾವಾಹಿ 4.2 TVR, ಯಜಮಾನ ಧಾರಾವಾಹಿ 3.6 TVR, ಹಾಗೆ ದೃಷ್ಟಿಬಟ್ಟು ಧಾರಾವಾಹಿ 2.6 TVR ಅನ್ನ ಪಡೆದುಕೊಂಡಿದೆ. ಅದರಂತೆಯೇ ರಾಮಚಾರಿ ಸೀರಿಯಲ್ 2.5 TVR ಅನ್ನ ದಾಖಲಿಸಿದೆ ಅಂತಾನೆ ಹೇಳ್ಬೋದು. ಈ ಎಲ್ಲಾ ಧಾರಾವಾಹಿಗಳಲ್ಲಿ ನಿಮ್ಮ ಮೆಚ್ಚಿನ ಧಾರಾವಾಹಿ ಯಾವುದು ಎಂಬುದನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.